ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅರೇಹಳ್ಳಿಯಲ್ಲಿ ಮರುಕಳಿಸಿದ ಕಾಫಿ ಕಳ್ಳತನಕ್ಕೆ ತಡೆಯೊಡ್ಡಿದ್ದ ಮಾಲೀಕನಿಗೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ, ಸಾವು ಬದುಕಿನೊಂದಿಗೆ ಹೋರಾಡುತ್ತಿರುವ ಕಾಫಿ ಬೆಳೆಗಾರ. ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. 2 ಅತ್ಯಾಚಾರ ಪ್ರಕರಣಗಳ ವಿಚಾರಣೆಯನ್ನು ಬೇರೆ ಕೋರ್ಟ್ಗೆ ವರ್ಗಾಯಿಸಲು ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ವಾರ್ತೆಗಳ ವಿವರ. ಬೇಲೂರು ತಾಲೂಕಿನ ಅರೇಹಳ್ಳಿಯಲ್ಲಿ ಕಾಫಿ ಕಳ್ಳತನ ಮರುಕಳಿಸಿದ್ದು, ಕಳ್ಳತನ ತಡೆಯಲು ಹೋದ ಮಾಲೀಕನಿಗೆ ಕಾಫಿ ಕಳ್ಳರು ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದು, ಬೆಳೆಗಾರ ಸಾವು ಬದುಕಿನೊಂದಿಗೆ ಹೋರಾಡುತ್ತಿದ್ದಾನೆ. ಭಾನುವಾರ ಮಧ್ಯರಾತ್ರಿ ಸುಮಾರು 3ರ ಸಮಯದಲ್ಲಿ 3-4 ಜನರಿದ್ದ ಖದೀಮರ ಗುಂಪು ಸುಮಾರು 2 ಲಕ್ಷ ಮೌಲ್ಯದ ಕಾಫಿಯನ್ನು ಕಳವು ಮಾಡಿದ್ರು. ಈ ಬಗ್ಗೆ ಸ್ಥಳೀಯ ಕಾಫಿ ಬೆಳೆಗಾರರ ಸಂಘದ ಸಹಕಾರದೊಂದಿಗೆ ಪೊಲೀಸ್ ಠಾಣೆಗೆ ಮಾಲೀಕರು ತೆರಳಿ ದೂರು ಸಲ್ಲಿಸಿ ತ್ವರಿತವಾಗಿ ಖದೀಮರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದರು. ಇದಾದ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರಾತ್ರಿ ಸಮಯದಲ್ಲಿ ಗಸ್ತು ಚುರುಕುಗೊಳಿಸಿದ್ದರು. ಇವುಗಳ ನಡುವೆ ಇಂದು ಮುಂಜಾನೆ ಸುಮಾರು 4:30ರ ಸಮಯದಲ್ಲಿ 3-4 ಜನರಿದ್ದ ಅದೇ ಖದೀಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು, ಆ ವೇಳೆಗಾಗಲೇ ಎಚ್ಚೆತ್ತ ಕಾಫಿ ಬೆಳೆಗಾರರ ಜಗನ್ನಾಥ್ ಶೆಟ್ಟಿ ಎಂಬುವವರು ಕಾರಿನಿಂದ ಹೊರಗೆ ಇಳಿದು ಬರಲು ಯತ್ನಿಸಿದ್ದಾರೆ. ಆಗ ಅಲ್ಲಿದ್ದ ಗುಂಪು ಮಚ್ಚಿನಿಂದ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿಂದ ಸುಮಾರು 100ಕ್ಕಿಂತ ಹೆಚ್ಚು ಕೆಜಿಗಳಷ್ಟು ಕಾಫಿಯನ್ನು ದೋಚಿ ಪರಾರಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ಪ್ಲಾಂಟರ್ಸ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಪಿ ಬಸವರಾಜ್, ಗ್ರಾಮದ ಮುಖಂಡ ಅಮಿತ್ ಶೆಟ್ಟಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತಹವರ ವಿರುದ್ಧ ಕಠಿಣ ಶಿಕ್ಷೆ ಜರುಗಿಸುವ ಮೂಲಕ ಇಂತಹ ಪ್ರಕರಣಗಳು ನಮ್ಮ ಭಾಗದಲ್ಲಿ ಮತ್ತೆಂದಿಗೂ ಮರುಕಳಿಸಬಾರದು. 3-4 ದಿನಗಳ ಹಿಂದೆ ಅದೇ ಸ್ಥಳದಲ್ಲಿ ಕಾಫಿ ಕಳವು ನಡೆದು ಪೊಲೀಸರಿಗೆ ಮಾಹಿತಿ ನೀಡಿ ಪ್ರಕರಣ ದಾಖಲಿಸಿ ಮತ್ತೆ ಅದಕ್ಕಿಂತಲೂ ಕ್ರೌರ್ಯ ಮನಸ್ಸಿನಿಂದ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದೆ ಎಂದರೆ ಅದು ಯಾರ ವೈಫಲ್ಯ ಎಂದು ಪ್ರಶ್ನಿಸಿದ್ದಾರೆ. ಹಾಗೇನು ಮೊನ್ನೆ ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಸುಮಾರು 25 ಬೂಸ್ನ ಇವರೇ ನಮ್ಮ ಜಗು ಮನೆ ಹತ್ರ ಇರುವಂಥ ಕಣದಲ್ಲಿ ಸುಮಾರು 25 ಬೂಸು ಕಾಫಿ ಬೆಳೆಯನ್ನು ಕತ್ಕೊಂಡು ಹೋಗಿದ್ದಾರೆ. ಹಾಗೇನೆ ಅವತ್ತು ಕೂಡ ಅವರು 7:15 ಗಂಟೆಗೆ ಸುಮಾರು 25 ಬೂಸ್ನಲ್ಲಿ 2-3 ಬೂಸ್ ಬಿಟ್ಟೋಗಿದ್ದಾರೆ. ಬಿಟ್ಟೋದ ನಂತರ ಇವರು 7:15 ಗಂಟೆಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ ಸಮಯದಲ್ಲಿ ಆ ಟೈಮ್ನಲ್ಲಿ ಕೂಡ ಉಳಿದಂಥ 2 ಮೂಟೆಯನ್ನು ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ. ಸೋಮವಾರ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ. ಕೊಟ್ಟ ನಂತರ ಅದನ್ನು ಕೂಡ ಸರಿಯಾದ ಪೊಲೀಸರು ಸ್ವಲ್ಪ ತನಿಖೆ ಮಾಡಿದರೆ ಇವತ್ತಿನ ಈ ಲೆವೆಲ್ಗೆ ಆಗ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಹಾಗೆಯೇ ಇವತ್ತು ಕೂಡ ಮೊನ್ನೆ ರಾತ್ರಿ ಸುಮಾರು ಬೆಳಗಿನ ಜಾವ 3-4 ಗಂಟೆ ಸಮಯ ಇರ್ಬೋದು ಅಂತ ಅನಿಸ್ತದೆ. ಇವತ್ತು ಕೂಡ ಅವರಿಗೆ ಕಾರ್ನಲ್ಲಿ ಮಲಗಿದಂಥ ಸಮಯದಲ್ಲಿ ಅವರಿಗೆ ಹೊಡೆದು ಅವರಲ್ಲಿದ್ದಂಥ ಬಂದೂಕನ್ನು ಕಿತ್ಕೊಂಡು ಮತ್ತೆ ಕಾಫಿನ ತುಂಬ್ಕೊಂಡು ಹೋಗಿದ್ದಾರೆ. ಅವರು ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ಅರೇಹಳ್ಳಿ ಭಾಗ ಇದು ಹೋಬಳಿ ಲೆವೆಲ್, ಇಲ್ಲಿ ಸುತ್ತಮುತ್ತ ಮನೆ ಇದೆ. ಈ ಮನೆ ಇರೋಂಥ ಜಾಗದಲ್ಲಿ ಈ ರೀತಿ ಆದರೆ ಹಳ್ಳಿಗಾಡಿನಲ್ಲಿ ಒಂದು ಒಂಟಿ ಮನೆ ಇರೋಂಥ ಜಾಗದಲ್ಲಿ ಯಾವ ರೀತಿ ಬದುಕ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ಕಡೆ ಗಮನ ಹರಿಸಿ ಇದ್ರ ಕಡೆ ಸೂಕ್ತವಾದ ರಕ್ಷಣೆ ಕೊಡಬೇಕು. ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದರು. ರಾತ್ರಿ ನಾನು ವ್ಯಾನಲ್ಲಿ ಮಲಗಿದ್ದೆ. ಅವರು ಒಂದು 4:45 ಹಂಗೆ ನನ್ನ ತೋಟಕ್ಕೆ ಬಂದು ಕಾಫಿ ಎಳೆದಾಗ ನನಗೆ ಎಚ್ಚರಿಕೆ ಆಯಿತು. ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ಈಗ ಸಮಯ ಅಲ್ಲಿ ನೀವು ಪೊಲೀಸ್ ಕರ್ಕೊಂಡು ತೋಟದಲ್ಲಿದೆ ಇರ್ಬೋದು ಅವರು, ಮತ್ತು ನನ್ನ ಗನ್ನು ಸಹ ತಗೊಂಡೋಗಿ ಅಂತಂದರು. ಈಗಾಗಲೇ ಬಸವರಾಜರು ಹೇಳಿದಾಗೆ ಸೋಮವಾರ ಒಂದು 3 ಮೂಟೆ ಕಳ್ತನ ಆಗೋದಕ್ಕೆ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಬರೋಷ್ಟರಲ್ಲಿ ಇನ್ನೊಂದು 2 ಮೂಟೆ ಕಳ್ತನ ಆಗಿದೆ. ಅದಾದಮೇಲೆ ತದನಂತರ ನಿನ್ನೆ ಪೊಲೀಸ್ ಬೀಟ್ ರಾತ್ರಿ 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಆದರೆ ಇವರು ಮಲಗಿ ಇವರ ರಕ್ಷಣೆಗೋಸ್ಕರ ಇವರು ಮಾಡ್ತೀವಿ ಅಂತ, ಯಾಕಂದರೆ ಕಾಫಿ ರಕ್ಷಣೆಗೋಸ್ಕರ ಇವರು ಪಾರ ಟೈಪಲ್ಲಿ ಮಲಗಿದ್ದಾರೆ. ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ. ಅಂದರೆ ಏನು ನಾವು ಅವ್ರ ಬಗ್ಗೆ ಈಗ ಯಾಕಂದರೆ ಕಳ್ಳರು ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ. ನಾವು ಪೊಲೀಸ್ ಇಲಾಖೆಯವರು ಭಾರಿ ಗಮನವಾಗಿ ತಿಳ್ಕೋಬೇಕು. 7 ಮೂಟೆ ಕಾಫಿಯನ್ನು ಕತ್ಕೊಂಡೋಗಿ ಅವತ್ತು ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, DSPಗೆ, SP ಗೆ, ಅಡಿಷನಲ್ SP ಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕು ಇಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ. ಅವತ್ತು ಕಳಿಸಿಲ್ಲದಿಂದ ಅದು ಏನಾಗಿದೆ, ಇವತ್ತಿಗೆ ಅದೊಂದು ಕಳ್ಳರಿಗೆ ಅದೊಂದು ವೀಕ್ನೆಸ್ ಗೊತ್ತಾಗಿದೆ. ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಳ್ಳತನ ಮಾಡೋಕ್ಕೆ ಇವತ್ತು ಬಂದಿದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ,
ಕೂಡಲೇ ಈ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ. ಬೆಂಗಳೂರಿನ 81ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ 2 ಅತ್ಯಾಚಾರ ಪ್ರಕರಣಗಳ ವಿಚಾರಣೆಯನ್ನ ಬೇರೆ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕೆಂಬ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮನವಿಯನ್ನ ಸುಪ್ರೀಂ ಕೋರ್ಟ್ ಗುರುವಾರ ತಿರಸ್ಕರಿಸಿದೆ. 2 ಅತ್ಯಾಚಾರ ಪ್ರಕರಣಗಳ ವಿಚಾರಣೆಯನ್ನು ಬೇರೊಂದು ಪೀಠಕ್ಕೆ ವರ್ಗಾಯಿಸುವಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ವಿಚಾರಣಾ ನ್ಯಾಯಾಧೀಶರು ಈ ಹಿಂದೆ ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ ತಮ್ಮನ್ನು ಅಪರಾಧಿ ಎಂದು ಘೋಷಿಸಿದ್ದರಿಂದ ಮುಂದಿನ ಪ್ರಕರಣದಲ್ಲೂ ತಮ್ಮ ವಿರುದ್ಧ ಪಕ್ಷಪಾತ ತೋರುವ ಸಾಧ್ಯತೆ ಇದೆ ಎಂಬ ಆತಂಕವನ್ನು ಪ್ರಜ್ವಲ್ ರೇವಣ್ಣ ವ್ಯಕ್ತಪಡಿಸಿದ್ದರು. ಅವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗಿ ಅವರಿದ್ದ ಪೀಠ ತಿರಸ್ಕರಿಸಿದೆ. ವಿಚಾರಣಾ ನ್ಯಾಯಾಧೀಶರ ಈ ಅವಲೋಕನಗಳು ಪಕ್ಷಪಾತವನ್ನು ಪ್ರತಿಪಾದಿಸಲು ಅಥವಾ ಸಮಸ್ಯೆಯನ್ನು ಪೂರ್ವ ನಿರ್ಧರಿಸಲು ಅಡಿಪಾಯವಾಗುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಅರ್ಜಿದಾರರು ಹಿಂದಿನ ಪ್ರಕರಣದಲ್ಲಿ ತಪ್ಪಿತಸ್ಥರೆಂದು ಸಾಬೀತಾಗಿದೆ ಎಂಬ ಅಂಶದಿಂದ ನ್ಯಾಯಾಧೀಶರು ಪ್ರಭಾವಿತರಾಗಬಾರದು. ಪ್ರಸ್ತುತ ವಿಚಾರಣೆಯಲ್ಲಿ ಒದಗಿಸಲಾದ ಸಾಕ್ಷ್ಯಗಳ ಆಧಾರದ ಮೇಲೆ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು. ಹಿಂದಿನ ಅಪರಾಧ ನಿರ್ಣಯದ ಆಧಾರದ ಮೇಲೆ ಮತ್ತು ಮೇಲ್ಮನವಿ ಹೈಕೋರ್ಟ್ನಲ್ಲಿ ಬಾಕಿ ಇರುವಾಗ ಅಂತಹ ಅಪರಾಧ ನಿರ್ಣಯಕ್ಕೆ ಕಾರಣವಾದ ವಿಚಾರಣೆಯ ಆಧಾರದ ಮೇಲೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು. ಪ್ರಕರಣದಲ್ಲಿ ನಮಗೆ ಅಂತಹ ಯಾವುದೇ ಸಂದೇಹವಿಲ್ಲ ಎಂದು ಸಿಜೆಐ ಸೂರ್ಯಕಾಂತ್ ಆದೇಶದಲ್ಲಿ ತಿಳಿಸಿದರು. ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಪ್ರವೇಶ ಪತ್ರಿಕೆಯನ್ನು ನವೋದಯ ವಿದ್ಯಾಲಯ ಸಮಿತಿ ಮಾನದಂಡಿತ ವಿಧಾನದಲ್ಲಿ ಆಯೋಜಿಸುತ್ತದೆ. ದೇಶದ ಎಲ್ಲ ಮಕ್ಕಳು ಒಂದೇ ಪ್ರಶ್ನೆ ಪತ್ರಿಕೆ ಆಧಾರಿತ ಪರೀಕ್ಷೆಯನ್ನು ಒಂದೇ ದಿನ ಬರೆಯುವುದರಿಂದ ಆಯ್ಕೆ ಪ್ರಕ್ರಿಯೆಯು ಏಕರೂಪದಲ್ಲಿ ನಡೆಯುತ್ತಿದೆ ಎಂದು ಮಾವಿನಕೆರೆ ಜವಾಹರ್ ನವೋದಯ ವಿದ್ಯಾಲಯ ಪ್ರಾಂಶುಪಾಲ ಚಕ್ರವರ್ತಿ ಆರ್ ತಿಳಿಸಿದರು. ಈ ನವೋದಯದಲ್ಲಿ ಯಾರು ಸೀಟ್ ಬರುತ್ತೆ, ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂತ ಯಾರಿಗೂ ಸರ್ ಗೊತ್ತಾಗಿಲ್ಲ. ಆಮೇಲೆ ಇವಾಗ ನಾವು 3544 ಚಿಲ್ಡ್ರನ್ ಆರ್ ಅಪಿಯರಿಂಗ್ ಎಂಟೈರ್ ಡಿಸ್ಟ್ರಿಕ್ಟ್ ಸರ್. ಎಂಟೈರ್ ಡಿಸ್ಟ್ರಿಕ್ಟಲ್ಲಿ 3544 ಚಿಲ್ಡ್ರನ್ ಆರ್ ಅಪಿಯರಿಂಗ್. ವಿ ಹೋಪ್ ದಟ್ ಆಲ್ ಚಿಲ್ಡ್ರನ್ ವಿಲ್ come and write the examination. That doesn't mean that all will get the seat. We have only 80 seats. Every year we have only 80 seats. For 80 seats, what is the competition level? 3544 children appearing. But it's unfortunate that maximum 30 to 40 children are absent. The reason is our date ಬಗ್ಗೆ ಗೊತ್ತಿಲ್ಲ, ಹಾಲ್ಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಗೊತ್ತಿಲ್ಲ. Our BOs, our teachers, they do their best by informing them circular. ಬಟ್ ಅವ್ರಿಗೆ ಗೊತ್ತಾಗಬೇಕಂದ್ರೆ ಓನ್ಲಿ ಮೀಡಿಯಾದಲ್ಲಿ ಬರೆದ್ರೆ ನಾವು ಹೋದಾಗ ಅಪ್ಲೈ ಮಾಡಿದ್ಮೇಲೆ ನಾವು ಹೋಗಿ ಬರೀಬೇಕಂತ ಹೇಳ್ಬಿಟ್ಟು ಯಾರ ಅದೃಷ್ಟ ಹೆಂಗಿದೆ ಗೊತ್ತಿಲ್ಲ. ಥ್ರೂ ಮೀಡಿಯಾ ಐ ರಿಕ್ವೆಸ್ಟ್ ಆಲ್ ದ ಪ್ಯಾರೆಂಟ್ಸ್ ಟು ಅಪಿಯರ್ ದ ಎಕ್ಸಾಮಿನೇಷನ್ ಫಸ್ಟ್. ಈ ನ್ಯಾಷನಲ್ ವೈಡ್ ಎಕ್ಸಾಮು ಫಸ್ಟ್ ಟೈಮ್ 5th ಕ್ಲಾಸಲ್ಲಿ OMR ಶೀಟ್ ಅವ್ನಿಗೆ ಹೆಂಗೆ ಇದೆ ಅಂತ ನೋಡಬೇಕು, ಒಂದು ಅವಕಾಶ ಇದೆ. ಇಟ್ಸ್ ಅ ವೆರಿ ಟ್ರಾನ್ಸ್ಪರೆಂಟ್ ಎಕ್ಸಾಮಿನೇಷನ್. ಥ್ರೂ ಮೀಡಿಯಾ ಐ ಆಮ್ ಅಪಿಯರಿಂಗ್ ಆಲ್ 3544 children to appear the examination. ಅದು ಥ್ರೂ ಅವರ್ DC madam direction, this time we are taking the special efforts from the Hassan district. All my BOs, respected BOs, will be there in the centers. We have 15 centers in the 8 taluks. We have 8 taluks. 8 taluks only 15 centers we have. ಆ 15 centers ಅಲ್ಲಿ throughout the district 1768 boys are writing. 1768 boys are writing. 1776 girls are writing. Put together 3544. ಅದರಲ್ಲಿ ಜನರಲ್ ಕ್ಯಾಟಗರಿ ಮಕ್ಕಳು 946 ಜನರಲ್ ಕ್ಯಾಟಗರಿ ಮಕ್ಕಳು. OBC ಮಕ್ಕಳು 1705 OBC ಮಕ್ಕಳಿದ್ದಾರೆ. SC ಮಕ್ಕಳು 786 SC ಮಕ್ಕಳಿದ್ದಾರೆ. 107 ST ಮಕ್ಕಳಿದ್ದಾರೆ. We pray Almighty God, we pray through media that all the children should come and write the examination in their respective places. The first my request is, ಕೆಲವರು ಏನು ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ವರ್ಣೇಶ್ವರದಲ್ಲಿ ಸೆಂಟರ್ಸ್ 3 ಪಕ್ಕದಲ್ಲೇ ಇದೆ. ಈ ಸೆಂಟರ್ ಬರೋರು ಆ ಸೆಂಟರ್ಗೆ ಹೋಗ್ಬಿಡ್ತಾರೆ, ಆ ಸೆಂಟರ್ ಬರೋರು ಈ ಸೆಂಟರ್ಗೆ ಹೋಗ್ಬಿಡ್ತಾರೆ. ಅವ್ರಿಗಲ್ಲಿ ಅಲೋ ಮಾಡಲ್ಲ, ಅವ್ನು ಲಾಸ್ ಆಗುತ್ತೆ.
ಹಾಗಾಗಿ ಫಸ್ಟ್ ಅವರು ಎ ಸೆಂಟರ್ ನೋಡಿಕೊಂಡು ಆ ಸೆಂಟ್ರಿಗೆ ಹೋಗಬೇಕು. ಕೆಲವರು ಪ್ಯಾರೆಂಟ್ಸು ಬೈ ಮಿಸ್ಟೇಕ್ ಒಳನಸ್ಪಲ್ಲಿ ಓದಿರ್ತಾರೆ, ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿರ್ತಾರೆ ಹಾಸನಲ್ಲಿ, ಹೋಗಿ ಎಕ್ಸಾಮನ್ನು ಬರೀತಾನೆ. ಎಕ್ಸಾಮ್ ಬರೆದ ಮೇಲೆ ಅವನಿಗೆ ಸೀಟ್ ಬರಲ್ಲ. ಸೀಟ್ ಬಂದ್ರೆ ನಮ್ಗೆ ಕೊಡಲ್ಲ. ದ ರೀಸನ್ ಈಸ್ ದಿಸ್ ಈಸ್ ಎ ವೆರಿ ಯುನೀಕ್ ನವೋದಯ ಸಿಸ್ಟಮ್. ಆಲ್ ಸೀಟ್ಸ್ ಶುಡ್ ಗೋ ಟು ದ ರಿಸರ್ವ್ ಚಿಲ್ಡ್ರನ್. ಹಾಸನಕ್ಕೂ ದರ್ ಇಸ್ ಎ 16 ಸೀಟ್ಸ್, ಒಳನರಸೀಪುರ ದರ್ ಇಸ್ ಎ 13 ಸೀಟ್ಸ್, ಬೇರೆ ಬ್ಲಾಕು ಇಷ್ಟು ಸೀಟ್ಸ್ ಇರುತ್ತೆ. ಆ ಸೀಟ್ಸ್ಗೂ ಆ ಮಕ್ಕಳಿಗೆ ಕೊಡಬೇಕಂತ ಹೇಳ್ಬಿಟ್ಟು ರೂಲ್ಸ್ ಇದೆ, ಎಸ್ಪೆಷಲಿ OBC ರೂರಲ್ ಚಿಲ್ಡ್ರನ್. ಹಂಗಾಗಿ ಥ್ರೂ ಮೀಡಿಯಾ ಐ ರಿಕ್ವೆಸ್ಟ್ ದ ಪ್ಯಾರೆಂಟ್ಸ್ ಟು ಹ್ಯಾವ್ ಅನ್ ಅವೇರ್ನೆಸ್. ಆ ಥರ ಏನಾದ್ರು ಡಿಸ್ಕ್ರಿಪೆನ್ಸ್ ಇದ್ದರೆ ನಮಗೆ ಇವತ್ತು ನಾಳೆ ಬಂದು ಹೇಳಿದ್ರೆ ಅದು ವಿಷಯ ಅವ್ರಿಗೂ ಡೆಲ್ಲಿವರೆಗೂ ನಾವು ತಳಿಸ್ತೀವಿ. ಅವ್ರು ಕನ್ಸಿಡರ್ ಮಾಡಿದ್ರೆ ಮಾಡ್ಬೋದು ಅಂದರೆ ಇಲ್ಲ. ಇವಾಗ ನಾನು ಏನು ಹೇಳ್ತೇನೆ ಅಂದರೆ, ಇದಕ್ಕೆ ಮುಂಚೆ ಎಲ್ಲ ಹ್ಯಾಂಡ್ ರೈಟಿಂಗ್ ಇತ್ತು, ಕರೆಕ್ಷನ್ ಮಾಡ್ತಾಯಿದ್ವಿ. ಇವೆಲ್ಲ ಡಿಜಿಟಲ್. ಪ್ರಿನ್ಸಿಪಾಲ್ ಕೈಯಲ್ಲಿ, ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಕೈಯಲ್ಲಿ, ಯಾರು BOS ಕೈಯಲ್ಲಿ ಏನೂ ಇಲ್ಲ. ಅವ್ರು ಏನು ಬರೀತಾರೋ ಅದೆಲ್ಲ ಅಪೀರ್ ಆಗುತ್ತೆ. ಮಿಸ್ಟೇಕ್ ಯಾರನ್ನ ಇದ್ದರೆ ಅವ್ರು ದಯವಿಟ್ಟು ಇವತ್ತು ನಾಳೆ ನಮ್ಮ ಈ ಮೀಡಿಯಾ ಪೇಪರ್ಸ್ ನೋಡಿ ನಮ್ಮ ಹತ್ರ ಬಂದರೆ ವಿಲ್ ಟ್ರೈ ಟು ಹೆಲ್ಪ್ ದೆಮ್ ಏನು ಮಾಡಬೇಕಂತ. ಬಟ್ ವಿ ಕೆನಾಟ್ ಗಿವ್ ದ ಗ್ಯಾರಂಟಿ, ಬಟ್ ವಿ ಕ್ಯಾನ್ ಟ್ರೈ ಟು ಹೆಲ್ಪ್ ದೆಮ್ ಔಟ್ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಈ ಮಕ್ಕಳೆಲ್ಲ ಹೋಗಿ ಸೆಂಟ್ರಲ್ಲಿ ಎಕ್ಸಾಮ್ ಬರೀಬೇಕಂತ ಹೇಳಿ ದಿಸ್ ಟೈಮ್ DC ಮೇಡಮ್ ಹ್ಯಾಸ್ ಟೇಕನ್ ಎ ಸ್ಪೆಷಲ್ ಇಂಟ್ರೆಸ್ಟ್. ಸಿ ಹ್ಯಾಸ್ ಗಿವನ್ ಎ ಲೆಟರ್ ಟು SP ಸರ್ ಲೆಟರ್ ಕೊಟ್ಟಿದ್ದಾರೆ, ನಿಮಗೆಲ್ಲ ಶೇರ್ ಮಾಡ್ತೀನಿ ನಾನು. ಎಲ್ಲ ಪೊಲೀಸ್ ಸ್ಟೇಷನಲ್ಲಿ 2-3 ಮೆಂಬರ್ಸ್ ಒಂದೊಂದು ಸೆಂಟ್ರಿಗೆ ಥ್ರೂ BOS ದೇ ವಿಲ್ ಬಿ ಡಿಪ್ಲಾಯಿಂಗ್. ನಿಮ್ಮ ಮುಖಾಂತರ ನಮ್ಮ ಪಬ್ಲಿಕ್ ಏನು ಹೇಳ್ತಾರೆ ಅಂದರೆ, ಪಬ್ಲಿಕ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಇನ್ಸೈಡ್ ಹೋಗಿ ಆಮೇಲೆ ಬರಲ್ಲ, ಅಲ್ಲಿ ಕೂಗಾಡ್ತಾ ಇರ್ತಾರೆ, ಅವತ್ತೇನೋ ಇದಿರುತ್ತೆ. ದೇ ಶುಡ್ ಪೊಲೈಟ್ಲಿ ರೆಸ್ಪೆಕ್ಟ್ ಅಸ್. ಆಮೇಲೆ ನಮ್ಮ ಕಂಪ್ಲೀಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಾಸನಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ, ಅವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ. ವೆರಿ ಟ್ರಾನ್ಸ್ಪರೆಂಟ್ಲಿ ಎಕ್ಸಾಮ್ ಇಸ್ ಗೋಯಿಂಗ್ ಆನ್. ಆ ವಿಷಯ ನಮಗೆ ಪಬ್ಲಿಕ್ ಕೂಡ ಸ್ವಲ್ಪ ಗೊತ್ತಾಗಬೇಕು. ಈ ಸಂದರ್ಭದಲ್ಲಿ ನವೋದಯ ವಿದ್ಯಾಲಯ ಉಪ ಪ್ರಾಂಶುಪಾಲ ಜನಾರ್ದನ್, BEO ಸೋಮಲಿಂಗೇಗೌಡ, ಅರಕಲಗೂಡು BEO KP ನಾರಾಯಣ್, ಬೇಲೂರು BEO ಭಾಗ್ಯಮ್ಮ, ಅರಸೀಕೆರೆ BEO ಮೋಹನ್ ಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ನಂಜುಂಡೇಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ HB ವೆಂಕಟೇಶ್ ಹಾಜರಿದ್ದರು. ಹಾಸನ ನಗರ ಪಾಲಿಕೆಯ ವ್ಯಾಪ್ತಿಯ ಹಲವು ರಸ್ತೆಗಳಿಗೆ ಹಾಗೂ ಸರ್ಕಲ್ಗಳಿಗೆ ಸಂಗೊಳ್ಳಿ ರಾಯಣ್ಣ, AC ಮುನಿವೆಂಕಟೇಗೌಡ ಸೇರಿದಂತೆ ಗಣ್ಯರ ಹೆಸರನ್ನ ನಾಮಕರಣ ಮಾಡುವ ಉದ್ದೇಶದಿಂದ ಪ್ರಕಟಣೆ ಹೊರಡಿಸಿದ್ದು, ಈ ಕ್ರಮಕ್ಕೆ ಅಭಿನಂದನೆ ತಿಳಿಸುತ್ತೇನೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಿರಿಯ ಮುಖಂಡ ಕೃಷ್ಣದಾಸ್ ತಿಳಿಸಿದರು. ಸರ್, ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ನಗರ ಪಾಲಿಕೆ, ಹಾಸನ ನಗರ ಪಾಲಿಕೆ ಈಗ 4-5 ದಿವಸದಿಂದ ಪ್ರಕಟಣೆ ಹೊರಡಿಸಿ ನರಸಿಂಹರಾಜ ಒಡೆಯರ್ NR ಸರ್ಕಲಲ್ಲಿ ನರಸಿಂಹರಾಜ ಒಡೆಯರ್ ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ನಗರಸಭೆ. ಅದಕ್ಕೆ ಯಾರ್ದಾರು ಆಕ್ಷೇಪಣೆಗಳಿದ್ದಲ್ಲಿ ನಗರ ಪಾಲಿಕೆಗೆ ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ನ್ಯಾಯಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡೋದು ಅಂತ ಒಂದು ಪ್ರಕಟಣೆ ಹೊರಡಿಸಿ ಅದಕ್ಕೂ ಕೂಡ ಆಕ್ಷೇಪಣೆಗಳನ್ನ ಆಹ್ವಾನ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಲೇಟರ್ ಸಾಲ್ ಹತ್ರ ಡಾಕ್ಟರ್ AC ಮುನಿವೆಂಕಟೇಗೌಡರು ಅವ್ರದ್ದು ಕೂಡ ರಸ್ತೆಗೆ ನಾಮಕರಣ ಮಾಡಬೇಕು, ಸಾರ್ವಜನಿಕರದ ಆಕ್ಷೇಪಣೆಗಳೇನಾರು ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಸರ್, ಈ ಎಲ್ಲ ಮಾಡಿರೋದಕ್ಕೆ ನಮಗೆ ನಗರ ಪಾಲಿಕೆಯ ಆ ಒಂದು ಏನು ನಡವಳಿಕೆ ಏನಿದೆ ಅದನ್ನು ನಾವು ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಅದನ್ನು ಸ್ವಾಗತಿಸ್ತೀವಿ ಮತ್ತು ಅಭಿನಂದಿಸ್ತೀವಿ ಸರ್. ನಾವು ಕೂಡ ಯಾಕೆಂದರೆ ಆ ಥರ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ಜನ್ಮ ತಾಳಿದ್ದಾರೆ, ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಈ ಜಿಲ್ಲೆಗೆ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಈ ಹೆಸರುಗಳ ಜೊತೆ ಈಗೇನು ಪ್ರಕಟಣೆ ಹೊರಡಿಸಿ ಏನು ಮಾಡಿದ್ದಾರೆ ಆ ಹೆಸರುಗಳ ಜೊತೆ ನಾನು ಇಲ್ಲಿ ಸಾಕಷ್ಟು ಜನ ನಮ್ಮಲ್ಲೇ ಇರ್ತಕ್ಕಂಥ ಸಾಹಿತಿಗಳಿದ್ದಾರೆ. ಗುರು ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ನಮ್ಮ ಆನಾ ಕೃಷ್ಣರಾಯರು ಕಾದಂಬರಿಯ ಸಾರ್ವಭೌಮ ಅಂತ ಕರೀತಾರೆ ಅವ್ರನ್ನ, ಡಾಕ್ಟರ್ SL ಭೈರಪ್ಪನವರಿದ್ದಾರೆ, ಡಾಕ್ಟರ್ ಕರೀಂ ಖಾನ್ ಇದ್ದಾರೆ, ಆಮೇಲೆ ಡಾಕ್ಟರ್ ಇವರು ಬಾಹ್ಯಾಕಾಶ ವಿಜ್ಞಾನಿ ಕಿರಣ್ ಕುಮಾರ್ ಅವರಿದ್ದಾರೆ, ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಇದ್ದಾರೆ. ಆಮೇಲೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಂಥ BV ಚಂದ್ರಪ್ರಸಾದ್ ತ್ಯಾಗಿಯವರು ಈ ಜಿಲ್ಲೆಯಲ್ಲಿ ಸಂಘಟನೆ ಚಳುವಳಿನ ತಂದು ಇಲ್ಲಿ ಕಟ್ಟಿ ಅವರು ರಾಜ್ಯ ಸಂಚಾಲಕರಾಗಿದ್ದಂಥ ನಿದರ್ಶನಗಳು ಕೂಡ ಇದ್ದಾವೆ.
ಇಂಥ ಎಲ್ಲ ಜ್ವಾಲಾನಯನರು, ಚಾರುಕೀರ್ತಿ ಭಟ್ಟಾರಕ ಅವರು, ಎಸ್ ವಿ ರಂಗಣ್ಣವರು, ನಮಗೆ ನೋಡಿ ಎಸ್ ವಿ ರಂಗಣ್ಣವರು ನಮ್ಮ ಸಾಲಗಾಮಿಯವರು. ನಮ್ಮ ಸಾಲಗಾಮಿಯವರು ಅನ್ನೋದೇ ನಮ್ಮ ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಿಲ್ಲ. ನಾವು ಬೇಲೂರು ಹಳೆಬೀಡು ತೋರಿಸ್ಬಿಟ್ಟು ಸುಮ್ಮನಾಗ್ತೀವಿ. ಆದರೆ ನಮ್ಮ ಮಧ್ಯನಲ್ಲೇ ಬದುಕಿ ಬಾಳಿ ಸಾಧನೆ ಮಾಡಿರ್ತಕ್ಕಂಥ ಇಂಥ ಮಹನೀಯರ ಹೆಸರುಗಳನ್ನು ಕೂಡ ಮಹಾನಗರ ಪಾಲಿಕೆ ರಸ್ತೆಗಳಿಗೆ, ವೃತ್ತಗಳಿಗೆ ಇದನ್ನು ನಾಮಕರಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಮೊದಲು ನಗರಸಭೆ ಇದ್ದಂಥದ್ದು ಈಗ ಮೇಲ್ದರ್ಜೆಗೆ ಅದು ಆಗಿ ಈಗ ಅದು ಮಹಾನಗರ ಪಾಲಿಕೆ ಆಗಿದೆ. ಈಗ ಸಾಕಷ್ಟು ರಸ್ತೆಗಳು ಬರ್ತವೆ, ಸಾಕಷ್ಟು ವೃತ್ತಗಳು ಬರ್ತವೆ. ಆದ್ದರಿಂದ ಇದಕ್ಕೇನು ದುಡ್ಡು ಖರ್ಚಾಗ ಅಂಥದ್ದು ನಗರ ಪಾಲಿಕೆಗೆ ಏನು ದೊಡ್ಡ ಆರ್ಥಿಕ ಹೊರೆ ಏನೂ ಆಗೋದಿಲ್ಲ ಇದು. ಸೊ ಆ ಕಾರಣಕ್ಕೋಸ್ಕರ ಇವರೆಲ್ಲ ನಮ್ಮ ಅಸ್ಮಿತೆ, ನಮ್ಮ ಜಿಲ್ಲೆಯ ಸಾಧಕರು ಇವರು. ಇವರನ್ನು ನಾವು ಗುರುತಿಸಲಿಲ್ಲ ಅಂತ ಅಂದರೆ ಜನ ತಮ್ಮ ಸ್ಮೃತಿ ಪಟಲದಿಂದ ಅವ್ರನ್ನ ಮರೆತು ಬಿಡ್ತಾರೆ ಅಂತ. ಮರ್ತೇ ಬಿಡ್ತಿದ್ದು ಎಷ್ಟು ಇವ್ರು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ ಸರಿ. ಈಗ ಉದಾಹರಣೆಗೆ ಏನು ಮಾಡಿದ್ವಿ, ಎಲ್ಲನೂ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಇಲ್ಲಿ ಎಮ್ ಜಿ ರೋಡ್ ಅಂತ ಇದೆ ಸರ್, ಮಕ್ಕಳಿಗೆ ಎಮ್ ಜಿ ರೋಡ್ ಅಂದರೆ ಏನು ಅಂತ ಗೊತ್ತಿಲ್ಲ. ಎಮ್ ಜಿ ರೋಡ್ ಅಂತಾರೆ ಸುಮ್ಮನೆ. ಮಹಾತ್ಮ ಗಾಂಧಿ ರಸ್ತೆ ಅಂತಲೇ ಬರೆದಾಕ್ಬೇಕಲ್ಲಿ. ಇಲ್ಲಿ ನಗರ ಪಾಲಿಕೆಯವರು ನಾಮಫಲಕದಲ್ಲಿ ಮಹಾತ್ಮ ಗಾಂಧೀಜಿ ರಸ್ತೆ ಅಂತಲೇ ಬರೀಬೇಕು. ಎನ್ ಆರ್ ಸರ್ಕಲ್ ಅಂತ ಇದೆ. ಎನ್ ಆರ್ ಸರ್ಕಲ್ ಅಂದರೆ ಯಾರು ಅಂತಲೇ ಏನೋ ಅಂತ ಗೊತ್ತಿಲ್ಲ. ಅದು ಕಂಠೀರವ ಶ್ರೀ ನರಸಿಂಹರಾಜ ಒಡೆಯರ್ ಸರ್ಕಲ್ ಅಂತ ಆಗಬೇಕು. ಕೇರ್ಪುರಂ ಅಂತೀವಿ ಸರ್, ಇಲ್ಲಿ ಕೇರ್ಪುರಂ ಅಂತೀವಿ. ಅದು ಕೃಷ್ಣರಾಜ ಒಡೆಯರ್ ಪುರಂ ಅಂತ ಅದು ಆ್ಯಕ್ಚುಲಿ. ಕೇರ್ಪುರಂ ಸರ್. ಅದಕ್ಕೆ ದಯಮಾಡಿ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ವಿನಮ್ರವಾಗಿ ಕೇಳ್ತಾ ಇದ್ದೀವಿ. ನಗರ ಪಾಲಿಕೆಯ ಆಯುಕ್ತರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ದಯಮಾಡಿ ಶಾರ್ಟ್ ಫಾರ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಡಾವಣೆ ಹೆಸರುಗಳು, ಮಹನೀಯರ ಹೆಸರುಗಳನ್ನ ಅವರವರ ಹೆಸರುಗಳ ಸಂಪೂರ್ಣ ಹೆಸರನ್ನು ಅದೇ ಥರ ಮಾಡಬೇಕು ಅಂತ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಎಂ ಕೃಷ್ಣಯ್ಯ, ಗೋವಿಂದರಾಜು, ರಾಮು, ತೋಟೇಶ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630.
ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ತಾಲೂಕಿನ ಬಂಡಿಶೆಟ್ಟಿಹಳ್ಳಿ ಗ್ರಾಮದ ಅಂಬೇಡ್ಕರ್ ನಾಮಫಲಕ ಅಳವಡಿಕೆ ವಿಚಾರವಾಗಿ ನಡೆದ ಶಾಂತಿ ಸಭೆಯಲ್ಲಿ ದಾಖಲೆ ಪರಿಶೀಲನೆ ನಂತರ ಕ್ರಮ ಕೈಗೊಳ್ಳುವುದಾಗಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ತಿಳಿಸಿದರು. ಬಂಡಿಶೆಟ್ಟಿಯಲ್ಲಿ ಶಾಂತಿ ಸಭೆ ನಂತರ ಮಾತನಾಡಿದ ಅವರು, ಗ್ರಾಮದಲ್ಲಿ ಕಳೆದ ಜೂನ್ ತಿಂಗಳಿನಲ್ಲಿ ಗ್ರಾಮದ ಹೃದಯ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಸ್ಥಾಪನೆ ನಡೆದಿತ್ತು. ಅದೇ ಪುತ್ಥಳಿ ಪಕ್ಕದಲ್ಲಿ ಗ್ರಾಮದ ದಲಿತರು ಮೊಡರಾತ್ರಿ ಅಂಬೇಡ್ಕರ್ ನಾಮಫಲಕ ಹಾಕಿದರೆಂಬ ಹಿನ್ನೆಲೆಯಲ್ಲಿ 2 ಕೋಮಿನವರ ಮಧ್ಯೆ ಮಾತಿನ ಚಕಮಕಿ ನಡೆದು ಭಾರೀ ವಿವಾದ ಸೃಷ್ಟಿಸಿದ್ದಲ್ಲದೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಲೋಕೋಪಯೋಗಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ರವರಿಗೆ ಮಾಹಿತಿ ಕಲೆ ಹಾಕಲು 1 ವಾರದ ಗಡುವು ನೀಡಲಾಗಿದೆ ಎಂದು ಹೇಳಿದರು. ಸೋಮವಾರ ಸಂಜೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಅವರು ನನ್ನ ದೂರವಾಣಿ ಮಾಡಿ, ಸರ್ ಒಂದು ಅಂಬೇಡ್ಕರ್ ಸ್ಟ್ಯಾಚು ಪಕ್ಕ ಒಂದು ಅಂಬೇಡ್ಕರ್ ಕೆಂಪೇಗೌಡ ಸ್ಟ್ಯಾಚು ಇದೆಯಲ್ಲ, ಅದು ಪಕ್ಕ ಅಂಬೇಡ್ಕರ್ ಕೋಟೆ ಸ್ವಲ್ಪ ಲ್ಯಾಂಡ್ ಅದು ಆಗಿದೆ ಸರ್ ಅಂತ ಮಾಹಿತಿ ಕೊಟ್ಟರು. ಸೊ ಮಾಹಿತಿ ಕೊಟ್ಟ ತಕ್ಷಣ ನಾನು ಇವತ್ತು ಇಮಿಡಿಯೇಟಾಗಿ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸ್ತೀನಿ. ಇಒ, ಸಂಬಂಧಿತ ಇಲಾಖೆ, PWD ಮತ್ತು ಪೊಲೀಸ್ ಇಲಾಖೆ ಮತ್ತು ಗ್ರಾಮಸ್ಥರು ಎಲ್ಲ ಬೇರೆ ಸಭೆಯನ್ನು ಏರ್ಪಡಿಸಿದ್ವಿ. ಸಭೆ ಚರ್ಚೆ ಆಗಿದೆ, ಎಲ್ಲ ಸತ್ಯಾಂಶ ಹೊರಗೆ ಬರ್ತಾಯಿದೆ. ಈಗ ಒಂದು ಸಮುದಾಯನ ಏನು ಹೇಳ್ತದೆ, ಅದು ಖಾಸಗಿ ಕೆಂಪೇಗೌಡ ಸ್ಟ್ಯಾಚು ಇದೆಯಲ್ಲ, ಅದು ಖಾಸಗಿ ಜಮೀನು ಅಂತ ಹೇಳ್ತಾರೆ. ಸೊ ಈ ಕಡೆ ರಸ್ತೆಯಲ್ಲಿದ್ದು ರಸ್ತೆ ಜಮೀನು ಅಂತ ಹೇಳ್ತಾರೆ. ಹಾಗಾಗಿ 2 ಇಲಾಖೆಗಳಿಗೆ ನಾನು ಸೂಚನೆ ಕೊಟ್ಟಿದ್ದೆ. ಏನಂತ, ಈ PWD ಇಲಾಖೆಯವರು ಇಂಜಿನಿಯರ್ ಬಂದಿದ್ದು ಅವ್ರಿಗೆ ಹೇಳಿದ್ರು, ನಿಮ್ಮ ರೋಡು ಅಳತೆ ಎಷ್ಟಿದೆ, ಆ ಕೆಂಪೇಗೌಡ ಸ್ಟ್ಯಾಚು ರೋಡ್ ಒಳಗಡೆ ಬರುತ್ತಾ ಬರಲ್ವ ಅಂತ ನಿಮಗೆ ಪಕ್ಕ ಸ್ಕೆಚ್ ಸಮೇತ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ. ಸೊ ಇದೇ PWD ರೋಡಿಂದ ಕನೆಕ್ಟೆಡ್ ಆಗಿ ಊರು ಒಳಗಡೆ ಹೋಗುತ್ತೆ, ಗ್ರಾಮ ಠಾಣೆ ಒಳಗೆ ಹೋಗುತ್ತೆ. ಆ ಗ್ರಾಮ ಠಾಣೆ ಒಳಗೆ ಹೋಗೋದ್ರಿಂದ ಪಂಚಾಯತಿ PDO, ಕೆರಗೋಡು ಪಂಚಾಯತಿ PDO ನಿರ್ದೇಶ ಮಾಡಿದ್ದು ಇಒ ಸಮೇತ ಹೇಳಿದ್ದಾರೆ ಆ ರೋಡ್ ರಸ್ತೆ ಎಷ್ಟಿದೆ ಅಂತ. ಸೊ ಅದು ಇನ್ನೂ ಹೆಚ್ಚಿದಾಗಿ ಆ ರಸ್ತೆ ಏನು ಊರೊಳಗೆ ಹೋಗೋದು ರಸ್ತೆ ಇದೆಯಲ್ಲ, PWD ರಸ್ತೆಯಿಂದ ಕನೆಕ್ಟ್ ಮಾಡ್ಕೊಂಡು ಊರೊಳಗೆ ಹೋಗೋದು ರಸ್ತೆ ಇದೆಯಲ್ಲ, ಆ ರಸ್ತೆ ನಮ್ಮ ವಿಲೇಜ್ ನಕ್ಷೆನಲ್ಲಿ ಇದೆಯಾ ಇಲ್ವ ಅಂತ ನಮ್ಮ ಸಂಬಂಧಪಟ್ಟ ವಿಲೇಜ್ ಅಕೌಂಟ್ಗೆ ವೆರಿಫೈ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಇದು 3 ರಿಪೋರ್ಟ್ ಬಂದ ನಂತರ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಳ್ತೀವಿ. ಕ್ರಮ ತಗೊಳ್ಳೋದ್ರಲ್ಲಿ ಏನಿಲ್ಲ, ಅಲ್ಲಿವರೆಗೂ ಎಲ್ಲ ಸಾರ್ವಜನಿಕರು ಶಾಂತಿ ರೀತಿಯಿಂದ ಇರಬೇಕು ಅಂತ ಮಾಡಿದ್ದೀವಿ. 13ನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಉಗ್ರ ನರಸಿಂಹನ ಮುಖ್ಯ ದ್ವಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೇಲೂರಿನಲ್ಲಿ ಹನುಮ ಜಯಂತಿ ಅಂಗವಾಗಿ ಪಟ್ಟಣ ವಿಶೇಷ ದೀಪಾಲಂಕಾರಗಳಿಂದ ಹಾಗೂ ಕೇಸರಿ ಬಂಟಿಂಗ್ಸ್ಗಳಿಂದ ಶೃಂಗಾರಗೊಂಡಿತು. ಅದಕ್ಕೆ ಮೆರುಗು ಎಂಬಂತೆ ಬೇಲೂರಿನ ನಮ್ಮ ಹುಡುಗರ ಬಳಗದ ವತಿಯಿಂದ ತೀರ್ಥಕುಮಾರ್ ಹಾಗೂ ಸಂಗಡಿಗರು ಶ್ರೀ ವೀರಾಂಜನೇಯ 13ನೇ ಹನುಮ ಜಯಂತಿಯ ಅಂಗವಾಗಿ ಕೋಟೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಬಳಿ ಬೃಹತ್ ಉಗ್ರ ನರಸಿಂಹನ ದ್ವಾರ ನಿರ್ಮಿಸಿದ್ದು, ಇದಕ್ಕೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ಬೇಲೂರಿನ ಸದ್ಗುರು ಮಠದ ಅವಧಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೀರಾಂಜನೇಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್, ಸಂತೋಷ್, ಮಂಜುನಾಥ್, ಸಂತು, ದೀಪು, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಭರತ್, ನಂಜೇಗೌಡ, ಶಮಂತ್, ಸಂದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರೇಹಳ್ಳಿಯಲ್ಲಿ ಮರುಕಳಿಸಿದ ಕಾಫಿ ಕಳ್ಳತನಕ್ಕೆ ತಡೆಯೊಡ್ಡಿದ್ದ ಮಾಲೀಕನಿಗೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ, ಸಾವು ಬದುಕಿನೊಂದಿಗೆ ಹೋರಾಡುತ್ತಿರುವ ಕಾಫಿ ಬೆಳೆಗಾರ. ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. 2 ಅತ್ಯಾಚಾರ ಪ್ರಕರಣಗಳ ವಿಚಾರಣೆಯನ್ನು ಬೇರೆ ಕೋರ್ಟ್ಗೆ ವರ್ಗಾಯಿಸಲು ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.